ಹಲೋ ಫ್ರೆಂಡ್ಸ್, ವೆಲ್ಕಮ್ ಮೈ ಚಾನಲ್. ಇವತ್ತೊಂದು ಸಿಂಪಲ್ ಡಿಸೈನು ಒಂದು ಸ್ಟೆಪ್ಪಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ. ಅದಕ್ಕೆ ಈ ರೀತಿ ಉದ್ದ ಬಿಡ್ಸ್ನ ತೊಗೊಂಡಿದ್ದೀನಿ. 6 ಡಾರ್ಕ್ ಗ್ರೀನ್ ಕಲರ್ ಥ್ರೆಡ್ನ ನಾನಿಲ್ಲಿ ಬಳಸ್ತಾಯಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾಯಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಡಿಸೈನ್ನ ಹೇಗೆ ಹಾಕ್ಕೊಳ್ಳೋದು ನೋಡ್ಕೊಳ್ಳೋಣ. ನೋಡಿ, 2 ಟೈಮು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಈ ರೀತಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಈ ರೀತಿ ಉದ್ದ ಬೀಡನ್ನ ತಗೊಳ್ಳಿ ಫ್ರೆಂಡ್ಸ್. ಈ ರೀತಿ ಉದ್ದ ಬೀಡನ್ನ ತಗೊಂಡು ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಲಾಕ್ನ ಮಾಡಿಕೊಂಡು ಸಿಂಗಲ್ ಲಾಕ್ 4 ಚೈನ್ನ ತಗೊಳ್ಳಿ. ಸಿಂಗಲ್ ಲಾಕ್ ಮೇಲೆ 4 ಚೈನ್ನ ತಗೊಂಡು ನೋಡಿ, ಉಲ್ಟಾ ತಿರುಗಿಸ್ಕೊಂಡು ಬೇಕಾದರೂ ನೀವು ಲಾಕ್ ಮಾಡ್ಕೊಬೋದು ಬಟ್ಟೆನ. ಇಲ್ಲಾಂದರೆ ಫ್ರಂಟಲ್ಲಿ ಈ ರೀತಿ ಪಕ್ಕದ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ನೋಡಿ, ಈ ರೀತಿ ಥ್ರೆಡ್ನ ತಗೊಂಡು ಇಲ್ಲಿಗೆ 2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಳ್ಳಿ. ಇದು ಕೂಡ ಆರಾಮಾಗಿ ಮಾಡ್ಕೊಬೋದು. ಒಂದು ಉದ್ದ ಬೀಡನ್ನ ಹಾಕ್ಕೊಳ್ಳಿ. ಬೀಡ್ಸ್ನ ಹಾಕ್ಕೊಂಡು ಬೀಡ್ ಲಾಕ್ ನೋಡಿ, ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಫ್ರೆಂಡ್ಸ್. 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನಾವು ಇವಾಗ ಪ್ರೀವಿಯಸ್ದು 4 ಚೈನ್ ಮಾಡ್ಕೊಂಡಿದ್ದೀವಲ್ಲ, ಈ 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಡಬಲ್ ಕ್ರೋಶೆ ಕಂಬ. ನೀಡ್ಲು ಮೇಲೆ 3 ಥ್ರೆಡ್ ಇರುತ್ತೆ. ಫಸ್ಟ್ ಇರೋ 2 ಥ್ರೆಡ್ನ 1 ಮಾಡ್ಕೋಬೇಕು, ನೆಕ್ಸ್ಟ್ 2 ಥ್ರೆಡ್ನ 1 ಮಾಡ್ಕೋಬೇಕು. ಮತ್ತು ನೀಡ್ಲು ಮೇಲೆ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ನೀಡ್ಲು ಮೇಲೆ 3 ಥ್ರೆಡ್ ಇರುತ್ತೆ. ಮೊದಲಿರೋ 2 ಥ್ರೆಡ್ನ 1 ಮಾಡ್ಕೊಳ್ಳಿ, ನೆಕ್ಸ್ಟ್ ಇರೋ 2 ಥ್ರೆಡ್ನ 1 ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿ 6 ಕಂಬನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡ್ಲು ಮೇಲೆ 3 ಥ್ರೆಡ್ ಇರುತ್ತೆ. ಮೊದಲಿಗೆ 2 ಥ್ರೆಡ್ನ 1 ಮಾಡ್ಕೋಬೇಕು, ಮತ್ತು 2 ಥ್ರೆಡ್ ಸಿಗುತ್ತೆ, ಆ 2 ಥ್ರೆಡ್ ಕೂಡ 1 ಮಾಡ್ಕೋಬೇಕು. ಈ ರೀತಿ 2 ಥ್ರೆಡ್ 2 ಸಾರಿ 1 ಮಾಡಿಕೊಂಡು 6 ಕಂಬಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಮೊದಲಿಗೆ 6 ಕಂಬಗಳನ್ನ ಮಾಡ್ಕೋಬೇಕು. 5 ಆಯಿತು, ಲಾಸ್ಟ್ 1. 6 ಕಂಬಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, 6 ಕಂಬಗಳನ್ನ ಮಾಡಿಕೊಂಡು ನೋಡಿ ಬಟ್ಟೆಗೆ ಸೇರಿಸಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಸ್ಲ್ಯಾಂಟಿಂಗ್ ಆರ್ಚ್ ಟೈಪ್ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ, ಈ ರೀತಿ ಬಟ್ಟೆಗೆ ಸೇರಿಸಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಡಿಸೈನ್ ನಿಮಗೆ ಇಲ್ಲಿ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಸಿಂಗಲ್ ಲಾಕ್ನ ಮಾಡಿಕೊಂಡು ಮತ್ತೊಂದು ಟೈಮ್ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. 2 ಟೈಮ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗ್ಯಾಪ್ ಇರಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಒಂದ್ರ ಮಧ್ಯೆ ಒಂದು ಗ್ಯಾಪ್ ಇದ್ದರೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ನಿಮಗೆ. ನೋಡಿ, 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ನಾನಿಲ್ಲಿ ವೇಸ್ಟು ಬ್ಲೌಸ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವಿಲ್ಲಿ ಜಿಗ್ಜಾಗ್ ಮಾಡ್ಕೊಂಡಿರ್ತೀರ ಸೀರೆ, ಅದಕ್ಕೆ ನೀಟಾಗಿ ಮಾಡ್ಕೊಳ್ಳಿ. ಹಾಕೋದು ಯಾವುದು ಸೀರೆ ಇರಲಿಲ್ಲ, ಅದಕ್ಕೋಸ್ಕರ ರೀತಿ ಬ್ಲೌಸ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಥ್ರೆಡ್ನ ಸಿಂಗಲ್ ಕ್ರೋಶನ ಮಾಡ್ಕೊಂಡ್ಮೇಲೆ 2 ಟೈಮ್ಸು ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ಹಾಕ್ಕೋಬೇಕು. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತು 4 ಚೈನ್ ಹಾಕ್ಕೋಬೇಕು. ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ ಮಾಡ್ಕೊಂಡ್ಮೇಲೆ ಬೀಡನ್ನ 4 ಚೈನ್ಸ್ ಹಾಕಿ ನೋಡಿ, ಥ್ರೆಡ್ನ ಸ್ವಲ್ಪ ಈ ರೀತಿ ಎಳ್ಕೊಂಡು ನಾವು ಇಲ್ಲಿ ಡಬಲ್ಲು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಬೀಡ್ ಪಕ್ಕದಲ್ಲಿ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಈ ರೀತಿ ಥ್ರೆಡ್ನ ಎಳ್ಕೋಬೇಕು. ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಈ ರೀತಿ ಎಳ್ಕೊಂಡು ಆ 2 ಥ್ರೆಡ್ ಕೂಡ 1 ಮಾಡ್ಕೋಬೇಕು. ಈ ರೀತಿ 1 ಮಾಡ್ಕೋಬೇಕು. ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡ್ಕೋಬೇಕು. 4 ಚೈನ್ ಸೇರಿಸಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆಗೆ ಲಾಕ್ನ ಮಾಡಿಕೊಂಡು
ಥ್ರೆಡ್ನ ಮೇಲ್ ಮಾಡಿ ಈ ರೀತಿ ಒಂದು ಬೀಡನ್ನ ಉದ್ದ ಬೀಡನ್ನ ಹಾಕ್ಕೋಬೇಕು. ನೀವು ಬೀಡ್ ಯಾವ ಥರ ಯೂಸ್ ಮಾಡ್ತೀರೋ ಆ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಈ ರೀತಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನಾವಿವಾಗ 4 ಚೈನ್ ಹಾಕಿದ್ದೀವಲ್ಲ, ಆ 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಬೇಕು. ನೀಡಲ್ನ ಹಾಕಿ 2ರಲ್ಲಿ 1 2ರಲ್ಲಿ 1 ಈ ರೀತಿ ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ 2ರಲ್ಲಿ 1 2ರಲ್ಲಿ 1 6 ಡಬಲ್ ಕ್ರೋಶೆ ಕಂಬನ ನಾವಿಲ್ಲಿ 4 ಚೈನ್ ಗ್ಯಾಪಲ್ಲಿ ಮಾಡ್ಕೊಳ್ಳೋಣ. ಎರಡರಲ್ಲಿ 1 2ರಲ್ಲಿ 1 ನೋಡಿ ಈ ರೀತಿ ಲಾಸ್ಟ್ 1 ಮಾಡ್ಕೊಳ್ಳೋಣ. 2ರಲ್ಲಿ 1 2ರಲ್ಲಿ 1 ಈ ರೀತಿ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ಬಟ್ಟೆಗೆ ಸೇರಿಸ್ಕೊಂಡು ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ, ಬಟ್ಟೆಗೆ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ, ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಡಿಸೈನ್ ಫಾರ್ಮ್ ಆಯಿತು. ನೋಡ್ತಾ ಇರ್ಬೋದು ನೀವು. ನೋಡಿ ಈ ರೀತಿ ಡಿಸೈನು ಫಾರ್ಮ್ ಆಗುತ್ತೆ. ಮತ್ತು ಈ ರೀತಿ ಆದಮೇಲೆ ಫ್ರೆಂಡ್ಸ್ 4 ಚೈನ್ಸ್ನ ತಗೊಳ್ಳಿ. ನೆಕ್ಸ್ಟು 5 ಆದರೂ ತೊಗೋಬೋದು. 4 ಚೈನ್ಸ್ನ ತಗೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಲಾಕ್, ಮತ್ತೊಂದು ಟೈಮ್ ಸಿಂಗಲ್ ಲಾಕ್. ನೋಡಿ ಇದು ಕುಚ್ಚಿಗೆ ಫ್ರೆಂಡ್ಸು, ಇದು ಕುಚ್ಚಿಗೆ ತಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ ಇಲ್ಲಿ 4 ಅಥವಾ 4 ತೊಗೊಂಡಿದ್ದೀನಿ ನಾನು. ನೀವು 5 ಅಥವಾ 3 ಕೂಡ ತೊಗೋಬೋದು. ನೀವು ಕುಚ್ಚು ಎಷ್ಟು ತಿಕ್ಕಾಗಿ ಕಟ್ತೀರೋ ಅದ್ರ ಮೇಲೆ ಡಿಪೆಂಡ್. ನೋಡಿ ಈ ರೀತಿ 2 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಬೀಡನ್ನ ನಾವಿಲ್ಲಿ ಹಾಕ್ಕೋಬೇಕು. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಮಾಡಿಕೊಂಡು 4 ಚೈನ್ ಬೀಡ್ ಆದಮೇಲೆ ಲಾಕ್ ಮಾಡಿ 4 ಚೈನ್ ಹಾಕಿ ನೋಡಿ ಈ ರೀತಿ ಉಲ್ಟಾ ತಿರ್ಗಿಸ್ಕೊಳ್ಬೇಕಾದ್ರೆ ನೀವು ಈ ಗ್ಯಾಪಲ್ಲಿ ಹೋಗಿ ಲಾಕ್ನ ಮಾಡ್ಬೋದು. ಇಲ್ಲ ಆ ರೀತಿ ಕೂಡ ಮಾಡ್ಬೋದು. ಫಸ್ಟ್ ತೋರಿಸ್ಕೊಟ್ನಲ್ಲ ಆ ರೀತಿ ಕೂಡ ಮಾಡ್ಬೋದು. ನೋಡಿ ಇಲ್ಲಿ 2 ಸಿಂಗಲ್ ಕ್ರೋಶೆ ಇದೆ. ಆ 2 ಸಿಂಗಲ್ ಕ್ರೋಶೆ ಮಧ್ಯೆ ನೀಡನ್ನು ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೋಬೋದು. ಲಾಕ್ನ ಮಾಡಿಕೊಂಡು ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಳಿ. ರೀತಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ರೀತಿ 2ರಲ್ಲಿ 1 2ರಲ್ಲಿ 1 6 ಕಂಬನ ಮಾಡ್ಕೊಳ್ಳಿ. ಸುತ್ತಕೊಂಡು ಈ ರೀತಿ 6 ಕಂಬನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಈ ರೀತಿ ಸೇರಿಸಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಲಾಕ್, ಮತ್ತೊಂದು ಟೈಮ್ ಪಕ್ಕದಲ್ಲಿ ಒಂದು ಸಿಂಗಲ್ ಲಾಕ್ ಈ ರೀತಿ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಬೀಡನ್ನ ಹಾಕ್ಕೋಬೇಕು. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು
4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿ ಉಲ್ಟಾ ತಿರ್ಸ್ಕೊಂಡು 2 ಸಿಂಗಲ್ ಕ್ರೋಶೆ ಇದೆಯಲ್ಲ ಇದ್ರ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಈ ರೀತಿ ಚೈನ್ನ ಲಾಕ್ ಮಾಡ್ಕೊಳ್ಳಿ. 4 ಚೈನ್ನ ಈ ರೀತಿ ಲಾಕ್ ಮಾಡಿ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೋಬೇಕು, ಉದ್ದ ಬೀಡ್. ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು 2ರಲ್ಲಿ 1 2ರಲ್ಲಿ 1 ಇದೇ ರೀತಿ 6 ಕಂಬಗಳನ್ನ ಮಾಡ್ಕೋಬೇಕು. 6 ಕಂಬಗಳನ್ನ ಮಾಡಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಟಾಗಿ ಸಿಂಗಲ್ ಲಾಕ್ 2 ಟೈಮ್ಸ್ ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ಸ್ನ ತಗೊಳ್ಳಿ. ಕುಚ್ಚಿಗೆ 4 ಚೈನ್ಸ್ನ ತಗೊಂಡು ಸಿಂಗಲ್ ಲಾಕ್ 2 ಟೈಮ್ಸ್ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಸ್ಟೆಪ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. 2 ಸ್ಟ್ಯಾಂಡಿಂಗ್ ಆರ್ಚ್ ಟೈಪ್ ಮಾಡಿಕೊಂಡು ಒಂದು ಕುಚ್ಚಿಗೆ ಈ ರೀತಿ 4 ಚೈನ್ ತಗೊಳ್ಳಿ, ಮತ್ತು 2 ಸ್ಟ್ಯಾಂಡಿಂಗ್ ಆರ್ಚು ಮತ್ತು ಕುಚ್ಚಿಗೆ 4 ಚೈನ್ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ 4 ಸ್ಟ್ಯಾಂಡಿಂಗ್ ಆರ್ಚ್ ಹಾಕಿ ನೆಕ್ಸ್ಟ್ ಒಂದು ಕುಚ್ಚಿಗೆ 4 ಚೈನ್ ಹಾಕೋಬೋದು. ಈ ರೀತಿ ಕೂಡ ಮಾಡ್ಕೋಬೋದು. 2 2 ಹಾಕ್ಕೊಂಡು ಮಾಡ್ಕೊಳ್ಳಿಲ್ಲ 4 4 ಹಾಕ್ಕೊಂಡು ಮಾಡ್ಕೊಳ್ಳಿ. ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಂಡ್ ಮಾಡ್ಕೊಳ್ಳುವಾಗ ನೋಡಿ ಈ ರೀತಿ ಸಿಂಗಲ್ ಲಾಕ್ ಮಾಡ್ಕೊತೀರಲ್ವ, ಅದ್ರ ಮೇಲೆ 1 or 2 or 3 ಚೈನ್ನ ಹಾಕ್ಕೊಳ್ಳಿ. ಈ ರೀತಿ ಚೈನ್ನ ಹಾಕ್ಕೊಂಡು ಟೈಟ್ ಮಾಡಿ ಥ್ರೆಡ್ನ ಎಳ್ಕೊಂಡಿರುತ್ತೆ. ಈ ಥ್ರೆಡ್ನ ಕಟ್ ಮಾಡಿಕೊಂಡು ಇದೇನು ಥ್ರೆಡ್ ಇದೆ ನೀಡ್ಲಲ್ಲಿ ಇದನ್ನ ಈ ರೀತಿ ಎಳ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿ ಬ್ಯಾಕ್ ಸೈಡ್ಗೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಸ್ಟೆಪ್ನ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿ ಕುಚ್ಚನ್ನ ಹಾಕ್ಕೊಂಡು ಡಿಸೈನ್ನ ಫಿನಿಶ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಡಿಸೈನ್ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.